ಬೋರ್ಡ್ಗೆ ನಮ್ಮ ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲುಲ್ಲಾಹ್ ಬರ್ದಿರೋದು, ಆ ಬೋರ್ಡ್ಗೆ ಪಾಕಿಸ್ತಾನ್ 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 ಅಂತಾನಲ್ಲ. ನಮ್ಮ ಪಾಕಿಸ್ತಾನ್ 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 ಬಿಡಿ ಮಾತಾಡ್ತೀನಿ ನೋಡಿ, ನೀವು ಎಜುಕೇಟೆಡ್ ಇದ್ದೀರಾ. ಟಿ ರಮೇಶ್ ಅಂತ ಒಬ್ಬ ಹೆಬ್ಬಾಳ್ಗೆ ಹೋಗಿ ಸ್ಟಾರ್ ಬಿರಿಯಾನಿ ಅಂತ ಹೋಟ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡ್ತಾನೆ. ಇದು ನಮ್ಮ ದೇವರ ಹೆಸರು ಬರ್ತಿರೋದು ಫೋಟೋನ ನೋಡ್ಬಿಟ್ಟು ಇದು ಪಾಕಿಸ್ತಾನ ಅಂತ ಹೇಳ್ತಾನೆ. ಅದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ? ಅವನು ಟಿ ರಮೇಶ ಅಲ್ಲ, ಟಿ ರಮೇಶ್ ಗೌಡ ಅಂತ ಹೆಸರಿಟ್ಕೊಂಡಿರೋದಷ್ಟೇ. ಗೌಡ್ರು ಯಾವತ್ತು ಮುಸಲ್ಮಾನ್ ವಿರೋಧಿ ಇಲ್ಲ. ಇವನು ಮಿಂಡ್ರುಗುಡ್ಸುಳ ಮಗ, ಇವನು ಮಿಂಡ್ರಿ ನನ್ನ ಮಗ. ಇವನಂತ ಮಿಂಡ್ರಿ ನನ್ನ ಮಕ್ಕಳು ಕರ್ನಾಟಕ ಭೂಮಿ ಮೇಲೆ ಇದ್ದರು ಅಂತ ಹೇಳಿದ್ರೆ ಕೋಮ್ ಗಲಭೆ ಆಗೋದು 100% ಸತ್ಯ. ಆದರೆ ನಮಗೆ ನಂಬಿಕೆ ಇದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಲ್ಲ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಒಂದು ಬಹುಮತ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲ ಸಮಾಜದವರು, ಎಲ್ಲ ವರ್ಗದವರು ಶಾಂತಿಯಾಗಿ ನಾವು ಬಾಳ್ಬೇಕನ್ನೋ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಂದಿರೋದು. ಅದರಿಂದ ನಮಗೆ ವಿಶ್ವಾಸ ಇದೆ. ಇವರಂಥ ಮಿಂಡ್ರುಗುಡ್ಸುಳ ಮಕ್ಕಳು ಜಾತಿ ಹೆಸರಲ್ಲಿ ಒಂದು ಗಲಭೆ ಎಬ್ಬಿಸೋವಂಥದ್ದು ಪ್ರಯತ್ನ ಮಾಡಿದ್ದಾನೆ ಅವನು. ಅದಕ್ಕೋಸ್ಕರ ತಡೆ ಕಟ್ಟಬೇಕಂತ ಹೇಳಿದ್ರೆ ತಡೆ ಆಗಬೇಕು, ಅವನಿಗೆ ತೊಗೊಂಡೋಗಿ ಜೈಲಲ್ಲಿ ತುಂಬಬೇಕು ಆ ಮಿಂಡ್ರು ನನ್ನ ಮಗನಿಗೆ ಅಂತ ಹೇಳಿದ್ರೆ ಪೊಲೀಸ್ ಕಮಿಷನರ್ ಅವರು ಯಾವುದೇ ಕಾರಣಕ್ಕೂ ಇದಕ್ಕೆ ಗಂಭೀರವಾಗಿ ಸೀರಿಯಸ್ ಆಗಿ ತಗೋಬೇಕು. ಇದಕ್ಕೆ ಈಸಿ ತಗೋಬೇಡಿ ನೀವು. ಇವನೊಬ್ಬ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಒಂದು ಪ್ರಯತ್ನ ಮಾಡಿರೋದು. ಇವನಿಗೊಬ್ಬನಿಗೆ ನೀವು ಬಿಟ್ರಂತ ಹೇಳಿದ್ರೆ ಇರೋಂಥ ಮಿಂಡ್ರು ನನ್ನ ಮಕ್ಕಳು ಇಡೀ ಕರ್ನಾಟಕದಲ್ಲಿ ಉಟ್ಕೊತಾರೆ. ನಾವು ಈ ಬಾರಿ ನಿಮ್ಮ ಸರ್ಕಾರದ ಮೇಲೆ ಎಲ್ಲ ರೀತಿಯ ವಿಶ್ವಾಸಗಳು ಹಾಗೂ ನಮ್ಮ ರಾಜ್ಯ ಒಂದು ಸೈಕ್ಯುಲರ್ ಆಗಿ ನಮ್ಮ ರಾಜ್ಯದಲ್ಲಿ ನಾವು ಬಾಳಬೇಕು. ಎಲ್ಲ ಸಮಾಜದವರು, ಎಲ್ಲ ವರ್ಗದವರು ನಾವು ಒಂದಾಗಿ ನಾವು ಮುಂದಕ್ಕೆ ಹೊರಿಬೇಕು. ಆವಾಗಲೇ ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಂದು ಒಳ್ಳೆ ಒಂದು ಸ್ನೇಹಿತರಾಗಿ ಹಿಂದೂ ಮುಸ್ಲಿಮ್ ಆಗಲಿ, ಸಿಖ್ ಆಗಲಿ, ಈಸಾಯಿ ಆಗಲಿ ಎಲ್ಲರೂ ನಾವು ಒಂದಾಗಿ ಬಾಳ್ಬೋದು ಅಂತ ಹೇಳಿ ಆ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆರಿಸಿದ್ದಾರೆ. ಈ ರೀತಿ ಆರಿಸಿ ಒಂದೇ ಸಿಂಗಲ್ ಮೆಜಾರಿಟಿಯಲ್ಲಿ ನಿಮಗೆ ಪಕ್ಷಕ್ಕೆ ಬಹುಮತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ನೊಂದು ಬಿಟ್ಟಿದ್ದು, ಎಲ್ಲ ಸಮಾಜದವರು ನೊಂದು ಬಿಟ್ಟಿದ್ರು BJP ಕಾಲದಲ್ಲಿ. ಅದಕ್ಕೆ ಅದೆಲ್ಲ ನೋಡಿ ಈ ಸರಿ ಒಂದೇ ಒಂದು ಪಕ್ಷಕ್ಕೆ ಕೈ ಹಿಡಿದಿದ್ವಿ. ಆ ವಿಶ್ವಾಸ ನೀವು ಮುರಿಬೇಡಿ. ದಯವಿಟ್ಟು ಕಮಿಷನರ್ ಅವ್ರಿಗೆ ನಾನು ಮನವಿ ಮಾಡ್ತೀನಿ, ಈ ಟಿ ರಮೇಶ ಇವನು ಸಾಮಾನ್ಯ ಮನುಷ್ಯ ಅಲ್ಲ. 10 ಸತಿ ಬೈದಿದ್ದ ನಮ್ಮ ನಕ್ಕನಂತ ಹೇಳಿ ನೀವು ಗಮನಿಸಿದ್ದೀರ. ಅದು ಬೇರೆಯವ್ರಿಗೆ ಯಾರಿಗಲ್ಲ, ಪೊಲೀಸ್ನವ್ರಿಗೂ ಬೈದಿದ್ದಾನೆ. ಆ ಹೋಟ್ಲಲ್ಲಿ 35 ಜನ ಕೆಲಸ ಮಾಡ್ಕೊಂಡಿದ್ದವರು, ಅದರಲ್ಲಿ 34 ಜನ ಹಿಂದೂಗಳು, ಒಬ್ಬ ಮುಸಲ್ಮಾನ್ ಇದ್ದಿದ್ದು. ಆ ಹಿಂದೂಗಳಿಗೂ ನಕ್ಕನಂತ ಬೈದ್ನಲ್ಲ, ನಿಮ್ಗೇನು ಜ್ಞಾನ ಇಲ್ವಾ? ಅದೇ ರೀತಿ ಬೇರೆಯವ್ರು ಯಾರಾದರೂ ಮುಸಲ್ಮಾನು ಒಬ್ಬ ಅಲ್ಲ, ಅವನ ಜೊತೆಗೆ 5 ಜನ ಬಂದಿದ್ದರು. ನೀವು ಬರೀ ಒಬ್ಬನ ಮೇಲೆ ಕೇಸ್ ಹಾಕಿ 3 ದಿವಸದಲ್ಲಿ ಇವನು ಹೊರಗಡೆ ಬರ್ತಾನೆ. ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲುಲ್ಲಾಹ್ ಅಂತ ಬರ್ದಿರೋ ಅಂಥ ಫ್ರೇಮ್ ಇವನು ಕೆಳಗಡೆ ತೆಗೆದಾಕ್ತಾನಲ್ಲ. ಇವನು ಒಬ್ಬನ ಗುಟ್ಟವನು. ಇವನು ಕುಡ್ದಿಯೇನಂತ ಹೇಳಿ ಅವನಿಗೆ ನೀವು ಎಕ್ಸ್ಕ್ಯೂಸ್ ಕೊಡ್ಬೋದು. ನೀವು ಕುಡ್ದಿಯೇನಂತ ಹೇಳಿದ್ರೆ ಇವನು ಜ್ಞಾನ ಇದೆಲ್ಲ. ಹೆಂಡ್ತಿ ಯಾರು, ನನ್ನ ಮಗಳು ಯಾರು, ನನ್ನ ಅಕ್ಕ ಯಾರು, ನನ್ನ ತಂಗಿ ಯಾರು, ನನ್ನ ತಾಯಿ ಯಾರು ಗೊತ್ತಿದೆಯಲ್ಲ. ಕುಡ್ದ್ಬಿಡ್ಯಾನಂತ ಹೇಳಿ ಹೆಂಡ್ತಿಗೆ ಬಿಟ್ಟು ಬೇರೆಯವ್ರ ಹತ್ರ ಹೋಗ್ತಾನ? ಇಂಥ ಲೋಫರು ಡೋಂಗಿ ನನ್ನ ಮಕ್ಕಳಿಗೆ ನೀವು ಯಾವುದೇ ರೀತಿಗೆ ಬಲಿ ಹಾಕಿಲ್ಲ ಅಂತ ಹೇಳಿದ್ರೆ ಇಂಥ ಡೋಂಗಿ ನನ್ನ ಮಕ್ಕಳು ಮತ್ತೆ ಹುಡ್ಕೊತಾರೆ. ಕೆಲವು ದಿನ ಮುಂಚೆ ಆ ಕೆರೆಹಳ್ಳಿ ಹುಟ್ಟಿದ್ದ ಅವನು ಇವಾಗ ಒಳಗಡೆ ಹೋಗಿದ್ದಾನೆ, ಇವಾಗ ಇವನು ಬೆಳೆದಿದ್ದಾನೆ. ಈ ಲೋಫರ್ ನನ್ನ ಮಗನಿಗೆ ನೀವು ಇವಾಗಲೇ ಇಮಿಡಿಯೇಟಾಗಿ ಇವನಿಗೆ ಮತ್ತೆ ಕೇಸ್ ಮಾಡಿ ಇವನಿಗೆ ಒಳಗಡೆ ಹಾಕಿಲ್ಲ ಅಂತ ಹೇಳಿದ್ರೆ ಇವರಂಥ ನಾಲಾಯಕಗಳು ಮತ್ತೆ ಈ ಭೂಮಿ ಮೇಲೆ ಅದೇ ರೀತಿಯ ಒಂದು ಗಲಭೆ ಮಾಡುವಂಥದ್ದು ಸೃಷ್ಟಿ ಮಾಡ್ತಾರೆ. ನಾನು ಇವತ್ತು ಕಮಿಷನರ್ ಅವ್ರಿಗೆ, DCP ಅವರಿಗೆ ಹಾಗೂ ಅಡಿಷ್ನಲ್ ಕಮಿಷನರ್ ಅವ್ರಿಗೆ ಮನವಿ ಮಾಡ್ತೀನಿ, ಈ ಟಿ ರಮೇಶ ಅನ್ನೋನಿಗೆ ಇವನಿಗೆ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಬೇಡಿ. ಅದೇ ನೋಡಿ, ಇವನ ಜೊತೆಗೆ 5-6 ಜನ ಬಂದಿದ್ದಾರೆ. ನೀವು ಎಲ್ಲರಿಗೂ ಬಿಟ್ಟು ಬರೀ ಒಬ್ಬನಿಗೆ ಕೇಸ್ ಮಾಡಿದ್ದೀರ. ನೀವು 3 ದಿವಸದಲ್ಲಿ ಅಮ್ಮನ ಅಕ್ಕನಂತ ಬೈದು ಪೊಲೀಸ್ನವ್ರಿಗೆ ಕೈಯಿಂದ ಎಲ್ಲ ಎಳೆದಿಯಾನೆ, ಶರ್ಟು ಗಿರ್ಟ್ ಎಲ್ಲ. ಆದರೂ ಅವನಿಗೆ 3 ದಿವಸದಲ್ಲಿ ನೀವು ಬರೋಂಗೆ ನೀವು ಇದು ಮಾಡಿದ್ದೀರ ಅಂತ ಹೇಳಿದ್ರೆ ಅದೇ ಮುಸಲ್ಮಾನ್ ಮಾಡಿರ್ತಿದ್ದೀರ. 3 ವರ್ಷದಿಂದ ಜೈಲಲ್ಲಿದ್ದಾರೆ. UAP ಆಗಿಬಿಟ್ರಿ ನೀವು.
ಇಬ್ಬರು ಮಾಡಿದ್ರ ಅಂತ ಹೇಳಿದ್ರೆ ಇಬ್ಬರಿಂದ 20 ಜನಕ್ಕೆ ನೀವು ಮಾಡಿದ್ದೀರ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 600 ಜನಕ್ಕೆ ಹಿಡಿದೀರ. ಇವನ ಜೊತೆಗೆ 6-7 ಜನ ಬಂದಿದ್ರಲ್ಲ ಅವ್ರಿಗೆಲ್ಲರಿಗೂ ಹಿಡಿದು ನೀವು ಕೇಸ್ ಹಾಕಬೇಕಿತ್ತಲ್ಲ. ಬರೀ ಇವನಿಗೊಬ್ಬನಿಗೆ ನೀವು ಹಾಕಿ 3 ದಿನದಲ್ಲಿ ಹೊರಗಡೆ ಬರ್ತಾನಂತ ಹೇಳಿದ್ರೆ ನೀವು ಯಾವ ರೀತಿ ಕೇಸ್ ಆರ್ಟಿಕಲ್ಗಳು ಹಾಕಿರ್ಬೋದು ಇವನಿಗೆ ಅಲ್ವಾ? ಈ ರೀತಿ ಮಾಡಬೇಡಿ. ಯಾಕಂತೇಳಿ ನಾವು ಎಲ್ಲ ರೀತಿಯಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ನಂಬಿ, DK ಶಿವಕುಮಾರ್ ಅವ್ರಿಗೆ ನಂಬಿ ಕಾಂಗ್ರೆಸ್ ಪಕ್ಷ ಬಂದರೆ ಎಲ್ಲರೂ ನಾವು ನೆಮ್ಮದಿಯಾಗಿ ಬಾಳ್ಬೋದು ಅಂತ ಹೇಳಿ ಆ ವಿಶ್ವಾಸದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಂದಿರೋದು. ಆ ಕಾಂಗ್ರೆಸ್ ಪಕ್ಷದಲ್ಲೂ ಇದೇ ರೀತಿ ಆಗ್ತಾಯಿದೆ ಅಂತ ಹೇಳಿದ್ರೆ ಮುಂದಕ್ಕೆ ನಾವು ಯಾವ ರೀತಿ ಯಾರು ಕೈ ಹಿಡಿಬೇಕು ಹೇಳಿ? ನಾವು ಯಾವ ರೀತಿ ನಿಮಗೆ ನಂಬಬೇಕು? ನಂಬಿದ್ದೀವಿ, ನಮ್ಮ ನಂಬಿಕೆಗೆ ನೀವು ದ್ರೋಹ ಮಾಡಬೇಡಿ. ಆ ನಂಬಿಕೆಗೆ ಇವರಂಥ ಲೋಫರ್ಗಳಿಗೆ, ಇವರಂಥ ಮಿಂಡ್ರಿ ನನ್ನ ಮಕ್ಕಳಿಗೆ ನೀವು ಬಲಿ ಹಾಕಿದ್ರಂತ ಹೇಳಿದ್ರೆ ನಿಮ್ಮ ಪಕ್ಷಕ್ಕೂ ಬಲ ಬರುತ್ತೆ. ನಿಮ್ಮ ಮೇಲೆ ಜನಗಳು ವಿಶ್ವಾಸ ಮಾಡಿದ್ರಲ್ಲ ಅದಕ್ಕೆ ಇನ್ನೂ ನಂಬಿಕೆ ಬಂದು ಇನ್ನು ಮುಂಬರೋ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ನಿಲ್ತೀವಿ ಅಂತ ಹೇಳಿ ಇಡೀ ಸಮಾಜದವರು ಯಾರ್ಯಾರು ಒಬ್ಬ ಸೆಕ್ಯುಲರ್ ಮೈಂಡ್ ಇಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಅವರೆಲ್ಲರೂ ನಿಮ್ಮ ಜೊತೆಗೆ ನಿಲ್ತಾರೆ. ನೀವು ದಯವಿಟ್ಟು ಇವರಂಥವ್ರಿಗೆ ಕ್ಷಮಿಸುವಂಥದ್ದು ಕೆಲಸ ಮಾಡಬೇಡಿ. ಇವರಂಥವ್ರಿಗೆ ಜೈಲಲ್ಲಿ ಇಡೋವಂಥದ್ದು ಒಂದು ವ್ಯವಸ್ಥೆ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪಕ್ಷಕ್ಕೂ ಆಗಲಿ ಜನಗಳ ವಿಶ್ವಾಸಕ್ಕೂ ಆಗಲಿ ನೀವು ದ್ರೋಹ ಮಾಡೋಂಗಾಗುತ್ತೆ. 100% ಅದು ಮಾಡೋಕ್ಕೋಸ್ಕರ ಮಾಡಿರೋದು. ನೋಡಿ, ಏನು ಕುಡ್ದ ಅಂತ ಹೇಳ್ತಾರೆ. 11 ಗಂಟೆಗೆ ಹೋಟ್ಲು ಬಂದು 11:45 ಹೋಗಿ ಇವನು ಊಟ ಕೇಳ್ದ ಅಂತ ಹೇಳಿದ್ರೆ ಎಲ್ಲಿಂದ ಕೊಡ್ತಾರೆ? ಇಲ್ಲ ಅಂತ ಹೇಳಿದಾಗ ಇವನಿಗೆ ಪಾಕಿಸ್ತಾನ ಅಂತ ಹೇಳಿ ಅವನ ಆ ಬೋರ್ಡಿಗೆ ನಮ್ಮ ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲುಲ್ಲಾಹ್ ಬರೆದಿರೋದು. ಆ ಬೋರ್ಡಿಗೆ ಪಾಕಿಸ್ತಾನ್ ಅಂತನಲ್ಲ, ನಮ್ಮ ದೇವರ ಹೆಸರು ನಮ್ಮ ಮನೆಯಲ್ಲಿದೆ, ನಮ್ಮ ಹೃದಯದಲ್ಲಿದೆ, ನಮ್ಮ ಅಂಗಡಿಗಳಲ್ಲಿ ಇಟ್ಕೊತೀವಿ, ನಮ್ಮ ಗಾಡಿಗಳಲ್ಲಿ ಇಟ್ಕೊತೀವಿ. ಈ ಲೋಫರ್ ನನ್ನ ಮಗನಿಗೇನು ಬೇಕು? ಇವನ ಮನೆಯಲ್ಲೂ ದೇವ್ರ ಫೋಟೋ ಇಟ್ಟಿರ್ಬೋದಲ್ಲ, ಅದು ತೆಗಿ ಅಂತ ಯಾರಾದರೂ ಹೇಳ್ತಾರೆ. ಇವನ ಅಂಗಡಿಯಲ್ಲೂ ದೇವ್ರ ಫೋಟೋ ಇಟ್ಟಿರ್ಬೋದಲ್ಲ, ಗಣೇಶಂದೋ ಅಥವಾ ರಾಮಂದೋ ಯಾರ್ದಾದ್ರೂ ಇಟ್ಟಿರ್ಬೋದಲ್ಲ, ಲಕ್ಷ್ಮಿ ಅವ್ರದ್ದು ಅಂಗಡಿ ಹೆಸರುಗಳೇ ಇಟ್ಬಿಡ್ತಾರೆ. ಲಕ್ಷ್ಮಿ, ಅದು ಎಂಡದ ಅಂಗಡಿ ಆಗಲಿ ಯಾವುದಾದ್ರೆ ಅಂಗಡಿ ಆಗಲಿ, ಮಹಾಲಕ್ಷ್ಮಿ ಇದೆಲ್ಲ ಇಡ್ತಿರಲ್ಲ. ನಿಮ್ಗೆ ನೀವು ಯಾವುದ್ರ ಮೇಲೆ ನಂಬಿಕೆ ಇದೆ ಅದ್ರ ಮೇಲೆ ಇಟ್ಕೊತೀರ. ಅದಕ್ಕೆ ನಾವು ಇದು ಮಾಡ್ಕೋಬೇಕಾಗುತ್ತಾ? 20 ಅಡಿ ಬೋರ್ಡಲ್ಲಿ ಅವನು ಹೆಚ್ಚು ಕಮ್ಮಿ ಅರ್ಧ ಬೋರ್ಡ್ ಕನ್ನಡದಲ್ಲೇ ಬರ್ದಿಯಾನೆ. ನಾವು ಕನ್ನಡ ಪ್ರೇಮಿಗಳು, ನಿಮ್ಮಂಥ ಮಿಂಡ್ರುಗುಟ್ಟು ನನ್ನ ಮಕ್ಕಳು ಇದೇ ಭೂಮಿ ಮೇಲೆ ಇಟ್ಕೊಂಡು ಇದೇ ಭೂಮಿ ಮೇಲೆ ಜಾತಿವಾದಿ ಮಾಡಿ ಈ ಭೂಮಿ ಮೇಲೆ ಕೆಟ್ಟ ರಕ್ತಗಳ ಸುರಿಸೋ ಅಂಥದ್ದು ಕೆಲಸ ಮಾಡ್ತಿರಲ್ಲ. ನಿಮ್ಮಂಥವ್ರದ್ದು ಕೆಟ್ಟ ರಕ್ತ ಅಲ್ವಾ? ನಾವು ದೇಶ ಪ್ರೇಮಿಗಳು, ನಾವು ರಾಜ್ಯ ಪ್ರೇಮಿಗಳು. ನಮಗೆ ಕನ್ನಡದ ಮೇಲೆ ಇರೋಂಥ ಪ್ರೀತಿ ನಿಮ್ಮಂಥ ಮಿಂಡ್ರುಗುಟ್ಟು ನನ್ನ ಮಕ್ಕಳಿಗೆ ಇರ್ತಿದ್ರೆ ಕನ್ನಡದ ಹೆಸರು, ಅದು ಕನ್ನಡ ಜಾತಿ ಹೆಸರು ನೀವು ಕೆಡಿಸ್ತಾ ಇದ್ದಿಲ್ಲ. ನಿಮ್ಮಂಥ ನಾಲಾಯಕಗಳು ಇವತ್ತು ಕನ್ನಡದ ಹೆಸರು, ಕನ್ನಡ ಜಾತಿ ಹೆಸರು ನೀವು ಕೆಡಿಸ್ತಾ ಇರೋದು. ನಿಮ್ಮಂಥ ಒಬ್ಬರು ಇಬ್ಬರು ಕಡೆಯಿಂದ ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚುವಂಥದ್ದು ಕೆಲಸ ಮಾಡ್ತಾಯಿದ್ದೀರ ನೀವು. ನಿಮ್ಮ ಜನ್ಮಕ್ಕೆ ದಯವಿಟ್ಟು ಕಮಿಷನರ್ ಅವರು ಇದಕ್ಕೆ ಸೀರಿಯಸ್ ತಗೋಬೇಕು. ಇಂಥ ಮಿಂಡ್ರುಗುಟ್ಟು ನನ್ನ ಮಕ್ಕಳಿಗೆ ತೊಗೊಂಬಂದು ಒಳಗಡೆ ಆಗಬೇಕು. ನಿಮ್ಮ ಮೇಲೆ ಇರುವಂಥ ಪೊಲೀಸ್ ಮೇಲೆ ಹಾಗೂ ಸರ್ಕಾರದ ಮೇಲೆ ಇರುವಂಥ ವಿಶ್ವಾಸ ಹಾಗೂ ಸಿದ್ದರಾಮಯ್ಯ ಅವ್ರ ಮೇಲೆ ಇರುವಂಥ ವಿಶ್ವಾಸ, ಜನಗಳ ಮನಸ್ಸಲ್ಲಿ ಆ ಭಾವನೆ ಅದು ಹಂಗೆ ಇರಬೇಕು. ಮುಂದಕ್ಕೂ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳಿ ನಿಮ್ಮ ಕಾನೂನು ರೀತಿಯಲ್ಲಿ ಇವನಿಗೆ ಏನೇನು ಕ್ರಮ ಇದೆ ಆ ಕ್ರಮ ತಗೋಬೇಕಂತ ಹೇಳಿ ಕೈ ಜೋಡಿಸಿ ಮನವಿ ಮಾಡ್ತೀವಿ. ನಮಸ್ಕಾರ.